ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಮಾಡಿ. ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಮಿತಿ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಕೆ ಗೌಸ್ಪೀರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಗೌಸ್ಪೀರ್, ಕಾರ್ಮಿಕರಿಗೆ ಕಿಟ್ ಖರೀದಿ ನಿಲ್ಲಿಸಿ ಸರ್ಕಾರಿ ಸೌಲಭ್ಯ ನೀಡಬೇಕು, ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಮತ್ತು ಸ್ಕಾಲರ್ಶಿಪ್ ಅನ್ನ ನೀಡಬೇಕು. ಇದುವರೆಗೂ ಶೈಕ್ಷಣಿಕ ಧನ ಸಹಾಯ ನೀಡಿಲ್ಲ, ಕೂಡಲೇ ಹಣ ಬಿಡುಗಡೆ ಮಾಡಿ ಎಂದು ಎಚ್ಚರಿಕೆ ನೀಡಿದರು. ಹೈಕೋರ್ಟಿಗೆ ಇಬ್ಬರು ಮಕ್ಕಳಿಗೆ ಕೊಡಿಸೋದಕ್ಕೆ ಹೈಕೋರ್ಟ್ ಮೆಚ್ಚೇರಿ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಇವತ್ತು ಕೊಡಿಸಿದೀವಿ. ಆದ್ರೆ ನೀವು ಅದನ್ನ ಕೊಡದಂಗೆ ಧಿಕ್ಕರಿಸಿದಿರ. ನಿಮಗೆ ಏನ್ ಅನ್ಬೇಕು? ಸಂವಿಧಾನ ವಿರೋಧಿ ಅನ್ಬೇಕಾ? ಏನ್ ಮಾಡ್ಬೇಕು ಹೇಳ್ರಿ? ಕಾರ್ಮಿಕ ಮಂತ್ರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ. ಅವ್ರಿಗೇನು ಕೇಳಿಸ್ತಿಲ್ವಾ? ಶಾಂಪಲ್ಲ ಮುಂದೆ ಇನ್ನೂ ದೊಡ್ಡ ಹೋರಾಟ ಮಾಡ್ತೀವಿ, ಕಲ್ಯಾಣ ಮಂಡಳಿ ಮುಂದೆ ಹೋರಾಟ ಮಾಡ್ತೀವಿ. ಮತ್ತೆಲ್ಲ ರಾಜ್ಯಾದ್ಯಂತ ಇರೋ ಕಟ್ಟಡ ಕಾರ್ಮಿಕರು ಸೇರ್ಕೊಂಡಲ್ಲಿ ಆಗ ನಿಮ್ಮ ಯೋಗ್ಯತೆ ಏನಂತ ನಾವು ತೋರಿಸ್ತೀವಿ ನಿಮಗೆ. ನೀವೇನು ಎಲೆಕ್ಷನ್ಗಳೆಲ್ಲ ಆಗ್ಬಿಟ್ಟು ಈಗೇನು ಸಲೀಸಾಗಿ ನಾವು ಏನ್ ಮಾಡಿದ್ರು ನಡೀತಂತ ಅಂತ ಅನ್ಕೋಬಹುದು. ನಾವಂತೂ ಬಿಡೋರಲ್ಲ. ನಮ್ಮ CIT ವತಿಯಿಂದ ಹಿಡ್ಕೊಂಡ್ರೆ ಒಂಥರ ಹುಡ ಹಿಡ್ಕೊಂಡಂಗೆ, ನಾವು ಹುಡ ಹಿಡ್ಕೊಂಡ್ರೆ ಹೆಂಗ್ ಬಿಡಲ್ಲ, ಅದೇ ರೀತಿ ನಾವು ನೀವು ಕೊಡೋವರೆಗೂ ಬಿಡಲ್ಲ. ನೀವು ಎಲ್ಲಿ ಬರ್ತೀರ ಅಲ್ಲಿ ಮುಖ್ಯ ಆಗ್ತೀವಿ. ನೀವು ಬರ್ರಿ ನೆಕ್ಸ್ಟ್ ಟೈಮ್ ಇಲ್ಲಿ ದುರ್ಗಕ್ಕೆ ನೋಡ್ರಿ. ಅವ ಎಲ್ಲಿದ್ರು ಯಾವಾಗ ಬಂದ್ರು ನಾವು ಸೇರಿಸಿ ಒಂದು 50 ಜನ ನಿಮಗೆ ಮುಖ್ಯ ಆಗ್ಲಿಲ್ಲ ಅಂದ್ರೆ ನಮ್ಮನ್ನು ಧೂ ಅಂತ ಕರೀರಿ. ನೀವು ನಾವು ಕಟ್ಟಡ ಕಾರ್ಮಿಕ ಸಂಘಟನೆ ಹೋರಾಟಗಾರರಲ್ಲ ಅಂತ ಕಂಡ್ಬಿಡ್ರಿ. ನೀವು ನಿಮಗೆ ಕಪ್ಪು ಆಟ ಪ್ರದರ್ಶನ ಮಾಡಿ ನಿಮಗೆ ಮುಖ್ಯ ಹಾಕ್ತೀವಿ, ಬಿಡೋದಿಲ್ಲ. ನೀವು ಕೊಡ್ಲಿಲ್ಲ ಅಂದ್ರೆ ಈ ತಿಂಗಳೊಳಗೆ ಎಲ್ಲರ ವಿದ್ಯಾರ್ಥಿ ವೇತನ ದುಡ್ಡು ಬೀಳಬೇಕು. ಇನ್ನೊಂದು ವಾರದೊಳಗೆ ಪ್ರತಿಯೊಂದು ಆನ್ಲೈನ್ ಅರ್ಜಿಗಳು ಸ್ವೀಕರಿಸಕ್ಕೆ ನೀವು ಅದನ್ನ ಓಪನ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ನಿಮಗೆ ಬಿಡೋದಿಲ್ಲ, ನಾವು ನಿಮಗೆ ಮುಖ್ಯ ಆಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.